ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ 6 ಹುದ್ದೆಗಳು ಖಾಲಿ ಇದೆ. ಎ ಗ್ರೇಡ್ ಅಲ್ಲಿ 5, ಹಾಗೆ ಬಿ ಗ್ರೇಡ್ ಅಲ್ಲಿ 2, ಸಿ ಗ್ರೇಡ್ ಅಲ್ಲಿ 3, ಇನ್ನು ಡಿ ಗ್ರೇಡ್ ಅಲ್ಲಿ ಯಾವುದು ಖಾಲಿ ಇಲ್ಲ. ಒಟ್ಟಾರೆಯಾಗಿ ಪರಿಸರ ಮತ್ತು ಈ ಆಡಳಿತ ಇಲಾಖೆಯಲ್ಲಿ ಖಾಲಿ ಇರುವಂತದ್ದು 71 ಹುದ್ದೆಗಳು. ಗ್ರೇಡ್ 43, ಬಿ 25, ಸಿ 3. ಇಂಧನ ಇಲಾಖೆಯಲ್ಲಿ ಒಟ್ಟು 247 ಹುದ್ದೆಗಳು. ಇಂಧನ ಇಲಾಖೆಯಲ್ಲಿ ಎ ಗ್ರೇಡ್ 60, ಬಿ ಗ್ರೇಡ್ 60, ಸಿ ಗ್ರೇಡ್ 85, ಡಿ ಗ್ರೇಡ್ 42. ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿ 6 ಹುದ್ದೆಗಳು ಖಾಲಿ ಇರುವಂಥದ್ದು. ಅದೇ ರೀತಿಯಾಗಿ ಇಂಧನ ಇಲಾಖೆಗೆ ಬಂದರೆ 247. ಈ ಪೈಕಿ ಇಂಧನ ಇಲಾಖೆಯಲ್ಲಿ ಗಮನಿಸೋದ್ರೆ ಈ ಆಡಳಿತ ಜೊತೆಗೆ ಇಂಧನ, ಪರಿಸರ ಮತ್ತು ಜೀವಿಶಾಸ್ತ್ರ ಈ 3 ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಮುಖ್ಯವಾಗಿ ಪರಿಸರ ಮತ್ತು ಜೀವಿಶಾಸ್ತ್ರ ಇದರಲ್ಲಿ 6, ಈ ಆಡಳಿತ 71, ಇಂಧನ ಇಲಾಖೆಯಲ್ಲಿ ಎ ಗ್ರೇಡ್ 60, ಬಿ ಗ್ರೇಡ್ 60, ಸಿ ಗ್ರೇಡ್ 85, ಡಿ ಗ್ರೇಡ್ 42. ಒಟ್ಟಾರೆಯಾಗಿ 247 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಒಂದಕ್ಕೊಂದು ಇಂಟರ್ಲಿಂಕ್ ಜೊತೆಗೆ ಮುಖ್ಯವಾಗಿ ಇಲ್ಲಿ ಹನುಮಂತ್ ಇಂಧನ ಇಲಾಖೆಗೆ ಸಂಬಂಧಪಟ್ಟಂತೆ 247 ಇದರಲ್ಲಿ ಹೊರಗುತ್ತಿಗೆ ಜಾಸ್ತಿ ಇರುತ್ತೆ ಅಂತ. ಖಂಡಿತ ಹೊರಗುತ್ತಿಗೆ ಅದನ್ನು ನಾವು ಆಗಲೇ ಹೇಳಿದ್ವಿ. ಸರ್ಕಾರ ಪ್ರತಿಯೊಂದು ಸಮಸ್ಯೆಗೆ ಈ ರೀತಿಯ ಸಮಸ್ಯೆಗಳೆದುರಾದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಾರ್ಗಗಳನ್ನು ಕಂಡುಹಿಡಿದುಕೊಳ್ಳುತ್ತೆ. ಅದರ ಮಾರ್ಗನೇ ಈ ಹೊರಗುತ್ತಿಗೆ ನೇಮಕಾತಿ. ಸೊ ಹೊರಗುತ್ತಿಗೆ ಇದ್ದ ನೇಮಕಾತಿ ಆದ ತಕ್ಷಣಕ್ಕೆ ಸಮಸ್ಯೆ ಬಗೆಹರಿಯುತ್ತಾ? ಅದರಿಂದ ಮತ್ತಷ್ಟು ಸಮಸ್ಯೆಗಳು ಆಯ್ತು. ನಿಮ್ಗೆ ತತ್ಕ್ಷಣ ಇರುವಂತಹ ಸಮಸ್ಯೆಗಳ ಬಗೆಹರಿಸ್ಕೊಳ್ಬಹುದು. ಇಂಧನ ಇಲಾಖೆಗೆ ಸಂಬಂಧಪಟ್ಟಂಥದ್ದೇ ವಿಚಾರಗಳಾಗಿರ್ಬೋದು, ಅಥವಾ ಇಲ್ಲಿ ಯಾವುದೋ ವಿದ್ಯುತ್ ಕಂಬವನ್ನು ಸರಿಪಡಿಸುವಂಥದ್ದಾಗಿರ್ಬೋದು, ಅಥವಾ ಇನ್ಯಾವುದೋ ಮಾಡುವಂಥದ್ದು ಇರ್ಬೋದು, ಆ ಸಮಸ್ಯೆ ಬಗೆಹರಿಬೋದು. ಆದರೆ ಆ ಹೊರಗುತ್ತಿಗೆ ನೇರ ನೇಮಕಾತಿ ಆದಂಥ ಸಂದರ್ಭದಲ್ಲಿ ಒಂದು ಕ್ಷಣಕ್ಕೆ ಅವರೇನಾರು ಅವರ ಬೇಡಿಕೆಗಳು ಈಡೇರಲಿಲ್ಲ ಅಂತಂದು ಹೇಳಿದ್ರೆ, ಸಹಜವಾಗಿ ನಾನು ಕೆಲಸ ಮಾಡ್ತೀನಿ ಅಂತಂದು ಹೇಳಿದ್ರೆ ನನ್ನ ಬೇಡಿಕೆಗಳನ್ನ ಈಡೇರಿಸಿ ಅನ್ನುವಂಥ ಕೇಳುವಂಥ ಹಕ್ಕು ಪ್ರತಿಯೊಬ್ಬರಿಗೂ ಇರುತ್ತೆ. ಆ ರೀತಿ ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡುವಂಥವ್ರು ನಾವು ಸೇವೆಯನ್ನ ಮಾಡ್ತೀವಿ, ಇರುವಂತಹ ಸಮಸ್ಯೆಗಳ ಜೊತೆಗೆ ನಾವು ಸೇವೆಗಳನ್ನು ಮಾಡುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅನ್ನುವಂಥ ಮಾತುಗಳನ್ನು ಹೇಳುವಂತಹದ್ದು. ಮತ್ತೆ ಅನೇಕ ಇಂಧನ ಇಲಾಖೆಯಲ್ಲೂ ಕೂಡ ಈಗ ಗೃಹ ಜ್ಯೋತಿ ಘೋಷಣೆ ಮಾಡಿದ ನಂತರದಲ್ಲಿ ಅನೇಕ ಕೆಲಸ ಕಾರ್ಯಗಳು ಕೂಡ ಸಾಕಷ್ಟು ವೇಗ ಪಡಿತಾ ಇದೆ. ನೀವು ನೇರವಾಗಿ ಜನರ ಜೊತೆಗೆ ಇರಬೇಕು ಅನ್ನುವಂತ ಇರುವಂತದ್ದು, ಸೇವೆಗಳನ್ನ ಮುಟ್ಟಿಸ್ಬೇಕು ಅಂತಂದು ಹೇಳಿದ್ರೆ ಹೊರಗುತ್ತಿಗೆ ಅನ್ನುವಂಥದ್ದು ಈಗಾಗಲೇ ಮಾಡ್ತಾ ಇರುವಂತವರ ಸೇವೆಯನ್ನ ಪರಿಗಣಿಸ್ಬೇಕು. ಅವರು ಪರಿಗಣಿಸಬಾರ್ದು ಅಂತದಲ್ಲ, ಪರಿಗಣಿಸುವುದರ ಜೊತೆಗೆ ಖಾಲಿ ಇರುವಂತ ಹುದ್ದೆಗಳನ್ನ ಭರ್ತಿ ಮಾಡಿದ್ರೆ ಅನುಕೂಲ ಹೆಚ್ಚಾಗುತ್ತೆ. ಹೌದು.